ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ದುರಂತ ನಡೆದಿತ್ತು. ಇನ್ನೇನು ಚಿನ್ನಸ್ವಾಮಿ ಮುಗ್ದೇ ಹೋಯಿತು, ಇಲ್ಲಿ ಮ್ಯಾಚಸ್ ನಡೆಯೋದಿಲ್ಲ ಅನ್ನುವಂತಹ ಸಾಕಷ್ಟು ಮಾತುಕತೆ ನಡೀತಾ ಇತ್ತು. ಆದರೆ ಇದಕ್ಕೆಲ್ಲ ಬ್ರೇಕ್ ಹಾಕಿ ಇಂದು ಸಿಹಿ ಸುದ್ದಿ RCB ಅಭಿಮಾನಿಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು KSCAನ ಮ್ಯಾನೇಜ್ಮೆಂಟ್ ಕೊಟ್ಟಿರುವಂತಹದ್ದು. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಚಿನ್ನಸ್ವಾಮಿ ಅಥವಾ KSCA ವಕ್ತಾರರಾಗಿರುವಂತಹ ವಿನಯ್ ಮೃತ್ಯುಂಜಯ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಖುಷಿ ಸುದ್ದಿ ಅಂದರೆ RCB ಅಭಿಮಾನಿಗಳು ಸಾಕಷ್ಟು ಬೇಸರ ಆಗಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು RCB ಮ್ಯಾಚಸ್ ನಡೆಯಲ್ಲ ಅಥವಾ IPL ನಡೆಯಲ್ಲ ಬೆಂಗಳೂರಲ್ಲಿ ಅಂತ. ಸೊ ಈಗ ಸಾಕಷ್ಟು ಖುಷಿ ವಿಚಾರ ಇದು. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಮೊದಲೇ ಸರ್, ಇದೊಂದು ದೊಡ್ಡ ಸಂತಸದ ವಿಷಯನೇ ಅಂತ ಹೇಳ್ಬೇಕು. ನಮಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೂ ಅಷ್ಟೇ. ಯಾಕಂದರೆ ಒಂದು ದುರ್ಘಟನೆ ನಡೆದಿತ್ತು. ಅದಾದಮೇಲೆ ಯಾವುದೇ ರೀತಿ ಇಲ್ಲಿ ಕ್ರಿಕೆಟ್ ನಡೆದಿರಲಿಲ್ಲ. ಪ್ರೇಕ್ಷಕರ ಜೊತೆಗೆ ಕ್ರಿಕೆಟ್ ಮತ್ತೆ ಮರಳಿ ತಂದಿರೋದಕ್ಕೆ ನಮ್ಮ ವೆಂಕಟೇಶ್ ಪ್ರಸಾದ್ ನಾಯಕತ್ವದಲ್ಲಿ 60-70 ಚುನಾವಣೆ ಆದ ನಂತರ ಸರ್ಕಾರದ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡು, ಸರ್ಕಾರದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು, ಅವ್ರವ್ರು ಏನು ಸಲಹೆಗಳು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ಅಳವಡಿಸಿ, ಅವ್ರು ಏನೇನು ಸಲಹೆಗಳು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಫೇಸ್ 1ನಲ್ಲಿ ಆದಷ್ಟು ಸಲಹೆಗಳನ್ನು ಅಳವಡಿಸಿ ಆದಷ್ಟು ಬೇಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಮರಳಿ ಬರ್ತಾ ಇರೋದೇ ಒಂದು ದೊಡ್ಡ ಸಂತೋಷದ ಮತ್ತು ಸಂತಸದ ವಿಷಯ. ಸರ್, ಅಂದರೆ ಈ ಹೊಸ ಮ್ಯಾನೇಜ್ಮೆಂಟ್ ಅಧಿಕಾರಕ್ಕೆ ಬಂದು ಕೇವಲ 2 ತಿಂಗಳಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರ ಕೈಗೊಂಡಿದ್ದೀರಾ ಅಥವಾ ಚಾಲೆಂಜಸ್ನ ಯಾವೆಲ್ಲ ಚಾಲೆಂಜಸ್ ಎದುರಾಯಿತು ಸರ್? ಯಾಕಂತಂದರೆ ದೊಡ್ಡ ಒಂದು ದುರಂತ ನಡೆದೋಗಿತ್ತು, ಇಡೀ ಪ್ರಪಂಚವೇ ತಿರುಗಿ ನೋಡುವಂಥದ್ದು. ಅದನ್ನು ಮೆಟ್ಟಿ ನಿಲ್ಲಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ಟೈಮ್ ಯಾವುದೇ ಒಂದು ಜವಾಬ್ದಾರಿ ವಹಿಸ್ಕೋಬೇಕಾದ್ರೆ ಸಿಗಬೇಕು. ಆದರೆ 2 ತಿಂಗಳಲ್ಲಿ ನಿಮ್ಮ ಒಂದು ನೇತೃತ್ವದಲ್ಲಿ ಅಥವಾ ವೆಂಕಟೇಶ್ ಪ್ರಸಾದ್ ಸರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಚಾಲೆಂಜಸ್ನ ನಿವಾರಣೆ ಮಾಡಿರುವಂಥ ಯಾವೆಲ್ಲ ಚಾಲೆಂಜಸ್ ಎದುರಾಯಿತು ಅಂತ? ಸರ್, ಏನಿಲ್ಲ ಸರ್, ಅವ್ರು ಏನೇನು ಸಲಹೆಗಳು ಕೊಟ್ಟರು ನಮ್ಮ ತಜ್ಞರ ಸಮಿತಿಯವರು, ಆ ಸಲಹೆಗಳನ್ನು ಒಂದೊಂದು ಕೂಲಂಕಷವಾಗಿ ಅದನ್ನು ನೋಡಿ ಅದನ್ನು ಯಾವುದ್ಯಾವುದನ್ನು ಕಾರ್ಯರೂಪಕ್ಕೆ ತರ್ಬೋದು, ಯಾವುದು ಕಾರ್ಯರೂಪಕ್ಕೆ ತರಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ, ಸೊ ಅದರ ಮೇಲೆ ಪ್ಲಾನಿಂಗ್ ಮಾಡಿ ಫೇಸ್ 1ನಲ್ಲಿ ಎಷ್ಟು ಮಾಡ್ಬೋದು, ಫೇಸ್ 2ಲ್ಲಿ ಎಷ್ಟು ಮಾಡ್ಬೋದು, ಫೇಸ್ 3ಲ್ಲಿ ಎಷ್ಟು ಮಾಡ್ಬೋದು, ಇದೊಂದು ಪ್ಲಾನಿಂಗ್ ಮಾಡಿ ಇದನ್ನು ನಾವು ಸರ್ಕಾರದ ಮುಂದೆ ಇಟ್ಟು ಅವರಿಂದ ಅನುಮತಿ ಪಡೆದು ಇವಾಗ ಫೇಸ್ 1ನಲ್ಲಿ ಏನೇನು ಮಾಡೋದು ಅದನ್ನೆಲ್ಲ ಇವಾಗ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಮತ್ತೊಂದು ಮುಖ್ಯವಾಗಿ ಸರ್, ಯಾಕೆಂತಂದರೆ ಈಗ RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂದ ತಕ್ಷಣ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳಿಗೆ, ಯಾಕೆಂತಂದರೆ ಬೆಂಗಳೂರು ಪಾಪ್ಯುಲೇಷನ್ ನೋಡ್ಕೊಂಡ್ರೆ ನಮಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದು. ಈಗ ಸದ್ಯಕ್ಕೆ ಅಂಥ ಅಭಿಮಾನಿಗಳಿಗೆ ಈಗ ಏನು KSCAಯಲ್ಲಿ ನಡೀತಾ ಇದೆ ಮ್ಯಾಚಸ್ ಅಂದ ತಕ್ಷಣವೇ ಸಾಕಷ್ಟು ಖುಷಿಯಿಂದ ಬರ್ತಾರೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮತ್ತು ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಮತ್ತು ಭದ್ರತೆ ವಿಚಾರವಾಗಿ ಯಾವೆಲ್ಲ ವ್ಯವಸ್ಥೆಯನ್ನು KSCA ಮಾಡ್ಕೊಂಡಿದೆ ಅಂತ ಸರ್? ಸರ್, ಏನಿಲ್ಲ ಸರ್, ನಾನು ಹೇಳೋದು ಯಾರೇ ಒಬ್ಬರು ಪ್ರೇಕ್ಷಕರು ಯಾರು ಬರ್ತೀರಾ ದಯವಿಟ್ಟು ಪೇಷನ್ಸ್ ಆಗಿ ಬನ್ನಿ, ದಯವಿಟ್ಟು ಸ್ವಲ್ಪ ಅರ್ಲಿಯಾಗಿ ಬನ್ನಿ. ನುಗ್ಗೋದು, ಓಡೋದು, ಒಬ್ಬರ ಮೇಲೆ ಒಬ್ಬರು ಬೀಳೋದು ಅದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಬರೋದು ಸ್ಟೇಡಿಯಂ ಒಳಗೆ ಒಂದು ಸ್ವಲ್ಪ ಟೈಮ್ ಆದರೂ ತಡವಾದ್ರೂ ಅದ್ರ ಬಗ್ಗೆ ಏನು ಚಿಂತನೆ ಇಲ್ಲ. ಬಂದು ಕೂತು ಮ್ಯಾಚ್ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗ್ಬೇಕು. ಅವರು ಯಾವುದೇ ಕಾರಣಕ್ಕೂ ಆತ್ರದಲ್ಲಾಗಲಿ ಅಥವಾ ಔಷಧದಲ್ಲಾಗಲಿ ಯಾವ ಕೆಲಸಗಳು ಮಾಡಿಕೊಡ್ದು ಸ್ಟೇಡಿಯಮಲ್ಲಿ ಇದ್ದಾಗ. ಈ ಹಿಂದೆ ನಡೆದಂಥ ದುರ್ಘಟನೆನ ಕಂಪ್ಲೀಟಾಗಿ ಎಲ್ಲೋ ಒಂದು ಕಡೆ KSCAಗೆ ಮೂತಿಗೆ ಒರೆಸುವಂಥ ಪ್ರಯತ್ನ ಆಯಿತು. ಪ್ರಮುಖ ಆರೋಪಿ KSCA ಅನ್ನೋ ಥರ ಮಾತುಗಳು ಕೇಳಿಬಂತು. ಸೊ ಈಗಾಗಲೇ ಅದನ್ನೆಲ್ಲವನ್ನು ಮೆಟ್ಟಿ ನಿಲ್ಲಕ್ಕೆ KSCA ಈಗ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆಯಾ ಸರ್? ಸರ್, ಇವಾಗ ಮ್ಯಾಟರ್ ಆಲ್ರೆಡಿ ಹೈಕೋರ್ಟಲ್ಲಿದೆ. ಮ್ಯಾಟರ್ ಸಬ್ಜುಡಿಸ್ ಆಗಿದೆ. ಅದು ಮಾತಾಡೋದು ಸರಿ ಇರಲ್ಲ. ಇವಾಗ ನಾವು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದ್ರ ಬಗ್ಗೆ. ಸರ್, ಕೊನೆಯದಾಗಿ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಆಗಲೂ ಕೂಡ ಕೇಳಿದೆ, ಕೆಲವೊಂದು ಅಭಿಮಾನಿಗಳು ಯಾರೆಲ್ಲ ಬರ್ತಾರೆ ಅವರು ಏನು ಟಿಕೆಟ್ಸ್ ಹೊರಗಡೆ ಸಿಗುತ್ತೆ, ಹೊರಗಡೆ ಕೊಟ್ಟು ಮಾರ್ತಾರೆ. ಸೊ ಹಾಗಾಗಿ ಅಲ್ಲಿ ತೊಗೊಳ್ಬೇಕು ಅನ್ನುವಂತಹದ್ದು ದೊಡ್ಡ ಪ್ರಮಾಣದ ಕ್ರೌಡ್ಸ್ ಇರ್ತದೆ. ಸೊ ಅಂಥವನ್ನ ನಿವಾರಣೆ ಮಾಡೋದಕ್ಕೆ, ಅಂಥವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದೆಯಾ? ಪೊಲೀಸ್ ಜೊತೆ ಆಗಲಿ ಅಥವಾ ಬೇರೆ ಏನಾದರೂ ಸೆಕ್ಯೂರಿಟಿ ಏಜೆನ್ಸಿಗಳನ್ನು ಇಟ್ಕೊಂಡಿದೆಯಾ ಅಂತ? ಸರ್, ಅದನ್ನು ನಮ್ಮ RCB ಅವರು, ಯಾಕಂದರೆ ಟಿಕೆಟ್ ವ್ಯವಸ್ಥೆ ಪೂರ್ತಿ ಅದನ್ನು ಇವರು RCB ಅವರು ನೋಡ್ಕೋಬೇಕಾಗುತ್ತೆ. ಅವರು ಅದನ್ನು ನಿರ್ಣಯ ಮಾಡ್ತಾರೆ, ಎಷ್ಟು ಟಿಕೆಟ್ ಸೇಲ್ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು, ಆನ್ಲೈನಲ್ಲಿ ಎಷ್ಟು, ಆಫ್ಲೈನಲ್ಲಿ ಎಷ್ಟು, ಇದನ್ನು ಅವ್ರು ನಿರ್ಧಾರ ಮಾಡಿ ಅವ್ರು ನಿಮ್ಗೆ ಅಧಿಕೃತವಾಗಿ ತಿಳಿಸ್ಬೇಕಾಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ವಿನಯ್ ಮೃತ್ಯುಂಜಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ GV ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು.